ಲಕ್ಷಾಂತರ ಜನರ ಬದುಕನ್ನು ಹಾಳು ಮಾಡಿಬಿಟ್ಟಿದ್ದೀರಾ. ಪಾಪ ಅವರಿಗೆ ಲೋನ್ ಸಿಕ್ಕಿದ್ರೆ ಯಾವುದೋ ಪೆಟ್ಟಿ ಅಂಗಡಿ ಹಾಕ್ಕೊಳ್ತಾ ಇದ್ರು, ತರಕಾರಿ ಅಂಗಡಿ ಹಾಕ್ತಾಯಿದ್ರು. ಯಾರಿಗೂ ಎಜುಕೇಷನ್ ಲೋನ್ ಸಿಕ್ಕಿದ್ರೆ ದಲಿತರ ಮಕ್ಕಳು ಡಾಕ್ಟ್ರ್ ಆಗ್ತಾಯಿದ್ರು, ಇಂಜಿನಿಯರ್ ಆಗ್ತಾಯಿದ್ರು. ಹಣನೆಲ್ಲ ತಿಂದಾಕಿದ್ದೀರಾ. ಅವ್ರಿಗೆ ಮೋಸ ಮಾಡಿಬಿಟ್ಟು ಇವತ್ತು ನಿಮ್ಮ ಮೇಲೆ CBI ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ನೀವೇ ಅಪರಾಧಿ. ED ಚಾರ್ಜ್ ಶೀಟ್ ಇದೆ, ಅದರಲ್ಲೂ ನೀವೇ ಅಪರಾಧಿ. ಲೋಕಾಯುಕ್ತದಲ್ಲಿ ಟೋಟಲ್ 31 ಕೇಸ್ ಇದೆ. ಆ ಎಲ್ಲ ಕೇಸಲ್ಲಿ ಒಂದರಿಂದ ಆ ಸೀರಿಯಲ್ ನಂಬರ್ಗಳು ಎಷ್ಟವಲ್ಲ, 1 2 3 4 5 ಎಲ್ಲದರಲ್ಲೂ ಒಂದೊಂದು ಚಾರ್ಜ್ ಶೀಟಲ್ಲೂ ಒಂದೊಂದು ಏನೋ ಸ್ಟೇಜು ಇವ್ರದ್ದು. A1 A2 A3 A4 A5 ಹಿಂಗೆಲ್ಲ ಒಂದೊಂದು ಚಾರ್ಜ್ ಶೀಟಲ್ಲೂ ಒಂದೊಂದು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಮೆಡಲ್ಲು. ಈ ದೇಶದ ಏನೇನು ತನಿಖಾ ಸಂಸ್ಥೆಗಳಿದೆ, ಕರ್ನಾಟಕದಲ್ಲಿ ಏನೇನು ಸಂಸ್ಥೆಗಳಿದೆ, ಎಲ್ಲರೂ ಒಂದೊಂದು ಮೆಡಲ್ಗಳನ್ನು ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದೀನಲ್ಲ, ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನೆನ್ನೆನೂ ಕೂಡ ದಾಖಲೆ ಇದ್ರದ್ದು ಕೇಸ್ಗಳ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ. ನಾನು ನಿಮ್ಗೆ ಕೊಡ್ತೀನಿ. ಈಗ ಡೆತ್ ನೋಟಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನು ಕಳ್ಕೊಬಾರ್ದಾಯಿತು. ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ. ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರಬೇಕಾದ ಹಣವನ್ನು 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ. ಪುಣ್ಯಾತ್ಮ ಇವನು. ಇಲ್ಲಿ ದಾಖಲೆ ಇದೆ. ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂಥೇಳಿ ಸ್ಪಷ್ಟವಾಗಿ ಅವನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಯಾವುದೇ ಕೋರ್ಟಲ್ಲೂ ಜನಗಳ ಮುಂದೆನೂ ಕೂಡ ಡೆತ್ ನೋಟ್ ಇದು ಡೆತ್ ನೋಟ್ ಅವ್ರದ್ದು ಬರೆದಿದ್ದಾರೆ. ಮತ್ತು ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಹೆಸರನ್ನು ಕೂಡ ಇದ್ದಾರೆ. ಅದಾದಮೇಲೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನೂ ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ಕು ನಾನು ತೋರಿಸ್ತಾ ಇರೋದು. ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿದೆ ಇದು. ಅದಾದಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ. ರಾಮ ಎಂಟರ್ಪ್ರೈಸಸ್ಸು, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರು, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್ಸು, ಗ್ರ್ಯಾಬ್ ಆ್ಯಂಡ್ ಕ್ರ್ಯಾಬ್. ಕೊನೆಯಲ್ಲಿ ಗ್ರ್ಯಾಬು ಆ್ಯಂಡ್ ಕ್ರ್ಯಾಬು ಕಾಯ್ತಾರ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ. ಈ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಯಾವುದಾದ್ರೂ ಬುದ್ಧಿ ಇರೋ ಮನುಷ್ಯ ಮತ್ತು ಇಷ್ಟೊಂದು ಜನ IAS ಆಫೀಸರು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊತೀರಾ? ಯಾರನ ನೋಡಿ, ಇಲ್ಲಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ. 50 ಕೋಟಿ ಹಣ ಡಿಪಾಸಿಟ್ಟು, 50 ಕೋಟಿ ಲೋನ್ದು. ಯಾವನ ಮಾಡ್ತಾನೆ ಈ ಕೆಲಸ, ಅಲ್ಕ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4% 5%. ನಮ್ಮ ಲೋನ್ಗೆ ಎಷ್ಟು? 10% 12%. ಯಾವನ ಬುದ್ಧಿ ಇರೋನು ಈ ಕೆಲಸ ಮಾಡ್ತಾನೆ? ಇದು ಲೂಟಿ ತಾನೆ. ಅಂದರೆ ಟ್ರಾನ್ಸಾಕ್ಷನ್ನ ಮಿಸ್ಯೂಸ್ ಮಾಡಿ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೇನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರೋ ಅಂಥದ್ದು ಇದು. ಆಮೇಲೆ ಲೋನ್ ತೊಗೊತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್ಟು, ಅವತ್ತೇ ಲೋನು. ನೋಡಿ ಈ ಡಾಕ್ಯುಮೆಂಟು, ಸ್ಪಾಟ್, ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಸಾಧ್ಯನಾ ಇದು? ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಟಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ.
ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಈ ಡಾಕ್ಯುಮೆಂಟನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ಥರ ಮತ್ತು ವಾಲ್ಮೀಕಿ ನಿಗಮ ಏನಿದೆ ಅದು ಅನಾಥರೈಸ್ ಆಗಿ ವ್ಯವಹಾರ ಮಾಡಿರೋ ಅಂಥದ್ದಕ್ಕೆ ದಾಖಲೆ